ಎಲ್ರಿಗೂ ನಮಸ್ಕಾರ. ಕವಿತೆ ಎಂದರೆ ಆತ್ಮ ಧ್ಯಾನದ ನಿನಾದದ ಅನುಭವ ಎಂದು ನಂಬುವ ಕವಿ ಮತ್ತು ಕಲಾವಿದ ಜಬೀವುಲ್ಲಾ ಎಂ ಅಸದ್ ಅವರು ತಮ್ಮ ಪ್ರೇಮಾಯತನ ಕವನ ಸಂಕಲನಕ್ಕೆ ಬರೆದ ಪ್ರವೇಶಿಕೆಯಲ್ಲಿ ಪ್ರೇಮ ಎಂಬುದು ವ್ಯಾಖ್ಯಾನಕ್ಕೆ ದಕ್ಕದ, ಪದಗಳಿಗೆ ನಿಲುಕದ ಅವ್ಯಕ್ತ ಅನುಭೂತಿ, ಎಷ್ಟೇ ಸಿಕ್ಕರೂ ಇನ್ನು ಸಾಕು ಎನ್ನಲಾಗದ ಮಜಬೂರಿ, ಬದುಕಿನ ವಿವಿಧ ಮಜಲುಗಳ ನಡುವೆಯೂ ಪ್ರೀತಿಯ ನವಿಲು, ಎದೆಯ ಹಸಿ ನೆಲದ ಮೇಲೆ ರೆಕ್ಕೆ ಬಿಚ್ಚಿ ಕುಣಿದ ಹೆಜ್ಜೆ ಗುರುತುಗಳ ಮೀಸಲಾತಿಯನ್ನು ಪ್ರಸ್ತುತ ಸಂಕಲನದ ಕವಿತೆಗಳಲ್ಲಿ ದಾಖಲಿಸುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಹೃದಯ ಗತ್ತಲ ತಿಜೋರಿಯಲ್ಲಿ ಈವರೆಗೂ ಸುಪ್ತವಾಗಿದ್ದ ಈ ಎಲ್ಲ ಕವಿತೆಗಳಿಗೆ ಈಗ ಬೆಳಕಿನ ಬಯಲಲ್ಲಿ ಬಯಲಾಗುವ, ಬಂಧನದ ಪಂಜರ ಭೇದಿಸಿ ಸ್ವಚ್ಛಂದ ಆಗಸಕ್ಕೆ ಹಾರುವ ಕಾಲ ಕೂಡಿ ಬಂದಿದೆ ಅನ್ನುತ್ತಾರೆ. ಈ ಕವನ ಸಂಕಲನದ ನನ್ನಿಷ್ಟದ ಕವಿತೆ ಅವಳು ಮತ್ತೆ ಸಿಕ್ಕಾಗ ಅನ್ನೋ ಇವತ್ತಿನ ಓದಿಗಾಗಿ ನಾನು ಕೈಗೆತ್ತಿಕೊಂಡಿದ್ದೇನೆ. ಅವಳು ಮತ್ತೆ ಸಿಕ್ಕಳು ಹಲವು ವರುಷಗಳ ಬಳಿಕ ಹನಿಯುವ ಜಡಿ ಮಳೆಯಲಿ, ಮುಂಜಾನೆಯ ಮಸುಕು ಮಬ್ಬಿನಲಿ, ಆಕಾಶ ಮಲ್ಲಿಗೆ ಚೆಲ್ಲಿದ ರಸ್ತೆಯ ಬದಿಯಲಿ, ಕೊಡೆ ಇಲ್ಲದೆ ನೆನೆಯುತ್ತಾ ಧರೆಗಿಳಿವ ದೇವ ಕನ್ಯೆಯಾಗಿ ಮೆಲ್ಲ ನಡಿಯಿಟ್ಟು ಬರುವಾಗ ಅಚಾನಕ್ಕಾಗಿ ಕಂಡು ಕಾಣದಂತೆ ನಡೆದೇ ಬಿಟ್ಟಳು ಮುಂದೆ, ಒಮ್ಮೆಯೂ ಹಿಂದಿರುಗಿ ನೋಡದಂತೆ, ಮತ್ತೊಮ್ಮೆ ಹೃದಯಕ್ಕೆ ಖಂಜರ್ ಇರಿದಂತೆ. ಪ್ರತಿ ಸಲದಂತೆ ಈ ಸಲ ಒಸರಿದ್ದು ಬರೀ ಕಂಬನಿಯಲ್ಲ, ಬದಲಿಗೆ ರಕುತ, ಪ್ರೇಮದ ಗಾಯದ ಕೀವು ಮತ್ತು ಸಹಿಸಲಾಗದ ಅಪರಿಮಿತ ನೋವು. ಈ ಕುರಿತು ಅವಳಲ್ಲಿ ವಿಷಾದವಿರುವುದು ಕಾಣಲಿಲ್ಲ, ಬಹುಶಃ ಕಾಣಿಸಗೊಡಲಿಲ್ಲ. ಅವಳಲ್ಲಿ ಒಳ್ಳೆಯ ನಟಿಯ ಕಂಡಿದ್ದೆ ಈಗ, ಈ ಮೊದಲು ಹಾಗಿರಲಿಲ್ಲ ಪ್ರೀತಿಸುವಾಗ. ಆಗ ಒಲವಿನ ಕಡಲೆ ಭೋರ್ಗರೆಯುತ್ತಿತ್ತು ಅವಳ ಅಂತರಂಗದ ಆಲಯದಿ. ಈಗ ಎಲ್ಲವೂ ಬತ್ತಿ ಬರಿದಾಗಿ ಬಯಲಾಗಿರುವ ಗುಮಾನಿ ನನ್ನ ಕಾಡುತ್ತಿದೆ ಕಾಲ ಬದಲಾಗಿ. ಮರೆಸಲೆತ್ನಿಸಿದಷ್ಟು ನೆನಪಾಗುವ, ನೆನಪಾದಷ್ಟು ಕಾಡುವ, ಕಾಡಿ ಸತಾಯಿಸುವ, ಸತಾಯಿಸಿ ನೋಯಿಸುವ ಅವಳಿಗೆ ಅವಳೇ ಸಾಟಿ, ಎಂದಿಗೂ ಮುಗಿಯದ ಆ ಮೊದಲ ಪ್ರೇಮದ ಅನುಭೂತಿಯ ಅವಿಸ್ಮರಣೀಯ ಭೇಟಿ. ಪರಿಸರದಿಂದ ದೂರವಿರುವೆ ನಿಜ, ಆದರೆ ಪರಿಚಯದಿಂದಿಲ್ಲವಲ್ಲ. ಮುಂದೆಂದಾದರೂ ಮತ್ತೆ ಕಂಡಾಗ ಕೇಳದಿರು ನೀ ಯಾರೆಂದು, ಹೇಳು ನೀ ಈಗ ಹೇಗಿರುವೆ ಎಂದು. ಧನ್ಯವಾದಗಳು.